Good morning to everyone. Welcome to all. Okay, let's start our program with the Almighty blessing of our God. So, Amita. ओम गुरु ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। अगजानन पद्मार्कं गजानन महानिशम् अनेकदन्तं भक्तानां एकदन्तम् उपास्महे। नमस्ते शारदा देवी काश्मीरपुरवासिनी त्वामहं प्रार्थये देवी विद्यादानं च देहि मे। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। नमस्तेस्तु महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते। नमस्ते गरुडारूढे कोलासुरभयङ्करी सर्वदुःखहरे देवी महालक्ष्मी नमोस्तुते नमोस्तुते। Now I request Mrs. Ramya ma'am to welcome to our judges. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಯಶಸ್ ಭಟ್ ವೈ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ BBA ಪದವಿಯನ್ನು ವ್ಯಾಸಂಗ ಮಾಡುತ್ತಿದ್ದಾರೆ. ಇದೀಗ 14 ವರ್ಷಗಳಿಂದ ಫಜೀರು ನೃತ್ಯ ಲಹರಿ ನಾಟ್ಯಾಲಯ ಸಂಸ್ಥೆಯ ಮೂಲಕ ಭರತನಾಟ್ಯವನ್ನು ಅಭ್ಯಸಿಸುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಇವರು ತಮ್ಮ ನೃತ್ಯ ಗುರುಗಳ ನಿರ್ದೇಶನದಲ್ಲಿ ಸುಮಾರು 200ಕ್ಕೂ ಹೆಚ್ಚು ನೃತ್ಯ ಪ್ರದರ್ಶನಗಳನ್ನು ಜಿಲ್ಲೆ, ರಾಜ್ಯ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ನೀಡಿ ಜನಮೆಚ್ಚುಗೆಯನ್ನ ಪಡೆದಿರುತ್ತಾರೆ. ಹಾಗೆಯೇ ಇವರು ಸಂಗೀತ, ನೃತ್ಯ, ತಾಳವಾದ್ಯ, ಚಿತ್ರಕಲೆಯಂತಹ ಕಲಾ ಕ್ಷೇತ್ರದಲ್ಲಿನ ಇವರ ಗಣನೀಯ ಸಾಧನೆಯನ್ನ ಗುರುತಿಸಿ ಸ್ಥಳೀಯ ಅನೇಕ ಸಂಘ ಸಂಸ್ಥೆಗಳು ಪ್ರತಿಭಾ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ. ಇವರಿಗೆ ನಮ್ಮ ಫಸ್ಟ್ ಸ್ಟೆಪ್ ಪ್ಲೇ ಸ್ಕೂಲ್ನ ಪ್ರಾಂಶುಪಾಲರಾದ ಸುಚಿತ್ರಾ ಮ್ಯಾಮ್ ಇವರಿಗೆ ನಮ್ಮ ಫಸ್ಟ್ ಸ್ಟೆಪ್ಸ್ ಪ್ಲೇ ಸ್ಕೂಲ್ನ ಡೈರೆಕ್ಟರ್ ಆದ ವೇಣುಗೋಪಾಲ್ ಸರ್ ಇವರು ಸ್ಮರಣಿಕೆಯನ್ನ ನೀಡಿ ಕಿರುಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮದ 200 ಅತಿಥಿಗಳಾದ ರಮ್ಯಾ ಮ್ಯಾಮ್ ಇವರು ಡಿಎಡ್ MA ಇನ್ ಕನ್ನಡ ಅಧ್ಯಯನ ಮಾಡಿರುತ್ತಾರೆ ಹಾಗೂ ಇವರು ಶಿಕ್ಷಕರಾಗಿ 8 ವರ್ಷಗಳ ಅನುಭವವನ್ನು ಕೂಡ ಹೊಂದಿರುತ್ತಾರೆ. ಇವರಿಗೆ ನಮ್ಮ ಫಸ್ಟ್ ಸ್ಟೆಪ್ ಸ್ಕೂಲ್ನ ಪರವಾಗಿ ಸ್ವಾಗತವನ್ನ ಬಯಸುತ್ತೇವೆ. ಹಾಗೆ ಇವರಿಗೂ ಕೂಡ ಡೈರೆಕ್ಟರ್ ಆದ ವೇಣುನವರು ಕಿರುಕಾಣಿಕೆಯನ್ನ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ 200 ಅತಿಥಿಗಳಾದಂತಹ ನವೀನ್ ರಾವ್ ಇವರು MA, BEd ಹಾಗೂ MDCA ಅನ್ನು ಅಧ್ಯಯನ ಮಾಡಿದ್ದು 15 ವರ್ಷಗಳಿಂದ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಇದೀಗ ಪ್ರಸ್ತುತ ಇವರು ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ದೇರಳಕಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಇವರು ಯಕ್ಷಗಾನ ಕಲಾವಿದರು ಕೂಡ ಆಗಿರುತ್ತಾರೆ ಹಾಗೂ ಜನಪದ ನೃತ್ಯಗಳಾದ ಪೂಜಾ ಕುಣಿತ, ಡೊಳ್ಳು ಕುಣಿತ, ಕಂಸಾಲೆ, ವೀರಗಾಸೆ, ಸುಗ್ಗಿ ಕುಣಿತ ಮುಂತಾದ ವಿವಿಧ ರೀತಿಯ ನೃತ್ಯಗಳನ್ನ ಹಲವಾರು ವೇದಿಕೆಗಳಲ್ಲಿ ಪ್ರದರ್ಶನವನ್ನ ನೀಡಿರುತ್ತಾರೆ. ಅಷ್ಟೇ ಅಲ್ಲದೆ ಇವರೋರ್ವ ಕ್ರಾಫ್ಟ್ ಹಾಗೂ ಕ್ಲೇ ಮಾಡಲಲ್ಲೂ ಕೂಡ ಪರಿಣಿತಿಯನ್ನ ಹೊಂದಿರುತ್ತಾರೆ. ಇವರಿಗೂ ಕೂಡ ನಮ್ಮ ಫಸ್ಟ್ ಸ್ಟೆಪ್ ಸ್ಕೂಲ್ನ ವತಿಯಿಂದ ಸ್ವಾಗತವನ್ನ ಬಯಸುತ್ತಾ ಇವರಿಗೂ ಕೂಡ ವೇಣುಗೋಪಾಲ್ ಸರ್ ಮತ್ತು ಸುಚಿತ್ರಾ ಮ್ಯಾಮ್ ಇವರು ಕಿರುಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೂಡ ನಮ್ಮ ಫಸ್ಟ್ ಸ್ಟೆಪ್ ಪ್ಲೇ ಸ್ಕೂಲ್ನ ವತಿಯಿಂದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಧನ್ಯವಾದಗಳು. My dear parents, are you ready? Yes. ಹೆದರ್ಲಿಕ್ಕೆ ಏನಿಲ್ಲ. ನಿಮ್ಮದೇ not important, only participate is important, right? ಹೌದಲ್ವಾ? Yes, okay. Now on the stage number 1, Devi.
Devi. Judges, please note down Devi. Yes, yes. Okay, are you ready? Are you ready, baby? Yes. Very good. ಎಲ್ಲರೂ ಚಪ್ಪಾಳೆಯೊಂದಿಗೆ ನಮ್ಮ ದೇವಿಕನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. All the best. Thank you. अरे उड़ी 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 जा उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए कहने को तो खेल है ये तेरा मेरा साझा पर मेरा दिल है पतंग और तेरी नजर मांझा मांझे से लिपटी ये पतंग जुड़ी जुड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए दो दिल उड़े ऊंचे आसमानों में जुड़े दो दिल उड़े ऊंचे आसमानों में जुड़े मेरी दुनिया मेरी दुनिया मेरी दुनिया तू ही रे मेरी खुशियाँ मेरी खुशियाँ मेरी खुशियाँ तू ही रे मेरी दुनिया मेरी दुनिया मेरी दुनिया तू ही रे मेरी खुशियाँ मेरी खुशियाँ मेरी खुशियाँ तू ही रे रात दिन तेरे लिए सजदे करूं दुआएं मांगू रे मैं यहाँ अपने लिए रब से तेरी बनाए मांगू रे అల్లుడు తగ్గడు మాల మందర మౌన వీణల మంగళ డోలు డోలకు డోల విన వేడు మాల మందర మౌన వీణల మంగళ డోలు డోలకు డోల విన వేడు
मुझे नजरों से दूर किथे चलिए तू किथे चलिए तू किथे चलिए जानदा है दिल ये तो जान दिया तू तेरे बिना मैं ना रहूं मेरे बिना तू किथे चलिए तू किथे चलिए तू किथे चलिए काटू कैसे राता ओ सावरे जिया नहीं जाता सुन बाबरे के राता लंबे रे कटे तेरे संगे रे के राता लंबे रे कटे तेरे संगे रे Is a wonderful, right? Claps, claps. Okay. Now, number 2. Please come to this. Hanya. Which dance you're doing, Rihanya? Kande Kande. Kande. Okay, she's doing Kande Kande. That is Krishna dance, right? Krishna dance, right? Okay, all the best. All the best, ma'am. ಕಂಡೇನಾ ಗೋವಿಂದನ ಕಂಡೇನಾ ಗೋವಿಂದನ ರಾಧಾ ರುಕ್ಮಿಣಿಯರ ಮನಗೆ ತರಮಣನ ಸಾವಿರ ವರುಷಕ್ಕೂ ನಗುತ್ತಿರೋ ತರುಣನ ಕಂಡೇ ಕಂಡೇ ಕಂಡೇನಾ ಕಂಡೇನಾ ಗೋವಿಂದನ ಕಂಡೇನಾ ಗೋವಿಂದನ 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 ಕಂಡೆ ಕಂಡೆ ಗೋವಿಂದನ ಕಂಡೆ ಕಂಡೆ ಗೋಪಾಲನ
Krishna. It's awesome. Nice. Number 3. Number 3, please come to the stage. Vamshika. Judges note down. Vamshika. Which dance you're doing, Vamshika? मेरे दुनिया Meri Duniya. Okay. Are you ready? या थैंक यू Okay, let's start. मेरी दुनिया मेरी दुनिया मेरी दुनिया तू ही रे मेरी खुशियाँ मेरी खुशियाँ मेरी खुशियाँ तू ही रे मेरी दुनिया मेरी दुनिया मेरी दुनिया तू ही रे मेरी खुशियाँ मेरी खुशियाँ मेरी खुशियाँ तू ही रे रात दिन तेरे लिए सजदे Vamshika, Vamshika, दुआएं मांगू रे मैं यहाँ Vamshika. के लिए रब से तेरी बनाए मांगू रे Vamshika, Vamshika, Vamshika. മനസ്സായി പക്കന്തി അടിക്കിരു മാമനടിക്ക് മത്തരട്ടം ടം തലട്ടം ടം സിരിപ്പോയില്ല മിന്നലടിക്കിരു ആസ കൊണ്ടിക്ക് അച്ചരട്ടം ടം ചരട്ടം ടം ചരട്ടം ടം പുതുസാ ഒരു വെക്കം മുഴക്കിരു ജുടിച്ചാ ഒരു വെക്കം മഴിക്കിരു കേട്ടി ഒന്ന് സേവയ താങ്കട്ടി വിട്ട് സിക്കി തവിക്കിരു മാലകം ടം മഞ്ചരട്ടം ടം മാത്തടിക്കും മംഗലട്ടം ടം ചോരട്ടം ടം മുതപ്പിട്ടം ടം നോങ്കി തട്ടിക്കും മുത്തികട്ടം ടം മാലകം ടം മഞ്ചരട്ടം ടം മാത്തടിക്കും മംഗലട്ടം ടം ചോരട്ടം ടം മുതപ്പിട്ടം ടം നോങ്കി തട്ടിക്കും മുത്തികട്ടം ടം Thank you. Now, number 4. Drisha, Drisha. Okay, Drisha. Are you ready, Drisha? Drisha, come here. daddy Okay, which dance you are doing, Drisha? wait for Isa Geetika Okay, fine. All the best. मैं कोई ऐसा गीत गाऊं कि आरज़ू जगाऊं मैं कोई ऐसा गीत गाऊं कि आरज़ू जगाऊं अगर तुम कहो I love you
So wonderful. Now, number 5. Tanza. Judges note down. Tanza. Which dance you're doing, baby? This number? Number 6? Yeah. Now number 6, Vaishvik. Vaishvik. मैं कोई ऐसा गीत गाऊं कि आरज़ू जगाऊं मैं कोई ऐसा गीत गाऊं कि आरज़ू जगाऊं अगर तुम कहो मैं कोई ऐसा गीत गाऊं कि आरज़ू जगाऊं अगर तुम कहो मैं कोई ऐसा गीत गाऊं कि आरज़ू जगाऊं अगर तुम कहो तुमको बुलाऊं ये पलके बिछाऊं लगन तुम जहाँ जहाँ रखो ज़मीन को आसमां बनाऊं सितारों से सजाऊं अगर तुम कहो मैं कोई ऐसा गीत गाऊं कि आरज़ू जगाऊं अगर तुम कहो अगर कहो तो मैं सुनाऊं तुम्हें हंसी कहानियाँ सुनोगे क्या मेरी ज़बानी तुम एक परी की दास्तां हाँ मैं करूं तुमसे बयां आया मैं करूं तुमसे बयां कि राजा सिराने मिले के कहा कहानी होते नगर में तुम्हें लेके जाऊं अगर तुम कहो तुमको बुलाऊं ये पलके बिछाऊं लगन तुम जहाँ जहाँ रखो ज़मीन को आसमां बनाऊं सितारों से सजाऊं अगर तुम कहो मैं कोई ऐसा गीत गाऊं कि आरज़ू जगाऊं अगर तुम कहो अगर तुम कहो ವೆರಿ ನೈಸ್ ಆಯಾನ್ Very nice, very nice. Vaishvik, ಇಡೀ ಬಲೆ ಖುಷಿ ಆಂಡೆ ಡ್ಯಾನ್ಸ್ ಮಾಡ್ತದು ಖುಷಿ ಆಂಡೆ ಏತು ಖುಷಿ ಆಂಡೆ ಅತ್ತು ಖುಷಿ ಆಂಡೆ ಅಮ್ಮ ಶೋಕ್ ಡ್ಯಾನ್ಸ್ ಮನ್ಪೇರೆ ಅಮ್ಮ ಮನ್ಪುನೆ ಮ್ಯಾಮ್ ಮನ್ಪುನೆ ಶೋಕ್ ಏರ್ ಪನ್ಲೆ ಅಮ್ಮನೇ ಓಕೆ ನೈಸ್ ಓಕೆ ನೆಕ್ಸ್ಟ್ ನಂಬರ್ 7 ಮನಸ್ವಿ ಎಂದು ಬದಲಾಗಲ್ಲ. ಚಾರ್ ಜೊತೆ ಮಸ್ತಾಗಿ ಏನಾದ್ರೂ ತಿನ್ನಕ್ ಸಿಗುತ್ತಾ? ಖರೀದಿಸುವ ಅಭ್ಯಾಸವನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಆದ್ರೆ ಅದರ Which dance you're doing, baby? What? Ambapadi. Ambapadi. Okay. Wow, she's looking like what? Beautiful queen, right? Princess. Yes. Are you ready? Okay, all the best.
తీయని అమ్మ పాడే జోల పాట అమృతాని కన్న తీయనంట అమ్మ పాడే లాలి పాట తేనెలూరి పారే ఏరునంట నిండు జాబిని చూపించి రెండు బుగ్గలు వెళ్ళేసి నిండు జాబిని చూపించి గోటితో బుగ్గను వెళ్ళేసి ఒగ్గును పట్టే ఊయలలోపే అమ్మాలాలా ఊపిరి కాసే నూరేళ్ళ నిండు నీవేనా అమ్మ పాడే జోల పాట అమృతాని కన్న తీయనంట కురిసేవాన చినుకులకి నీలి నింగి అమ్మ మొలిచే పచ్చని పైరులకి నేల తల్లి అమ్మ కురిసేవాన చినుకులకి నీలి నింగి అమ్మ మొలిచే పచ్చని పైరులకి నేల తల్లి అమ్మ వీచే చల్లని గాలులకి పూల బొమ్మ అమ్మ ప్రకృతి పాడే పాటలకి ఎలకోయిలమ్మ సృష్టికి మూలం మమ్మతనం సృష్టికి మూలం మమ్మతనం సృష్టించలేనిది అమ్మ గుణం అమ్మ పాడే జోల పాట అమృతాని కన్న తీయనంట అమ్మ పాడే లాలి పాట తేనెలూరి పారే ఏరునంట నింగిని తాకే మేడలకి పునాది రాయి అమ్మ అందం పొందిన ప్రతిశిలకి ఉలిగాయం అమ్మ నింగిని తాకే మేడలకి పునాది రాయి అమ్మ అందం పొందిన ప్రతిశిలకి ఉలిగాయం అమ్మ చీకటి చెరిపే వెన్నెలకి జాబిల్లి అమ్మ లోకం చూపే కన్నులకి కంటి పాప అమ్మ అమ్మంటే అనురాగ జీవని అమ్మంటే అనురాగ జీవని అమ్మ ప్రేమే సంజీవని అమ్మ పాడే జోల పాట అమృతాని కన్న తీయనంట నమ్మ అమ్మ పాడే లాలి పాట తేనెలూరి పారే ఏరునంట నిండు జాబిని చూపించి రెండు బుగ్గలు వెళ్ళేసి నిండు జాబిని చూపించి నోటితో బుగ్గలు వెళ్ళేసి ముగ్గును పట్టే ఊయలలోపే అమ్మాలాలా ఊపిరి కాసే నూరేళ్ళ నిండు నీవేనా అమ్మ పాడే జోల పాట అమృతాని కన్న తీయనంట మా అమ్మ పాడే లాలి పాట తేనెలూరి పారే ఏరునంట ಗಾನವಿ ನಂಬರ್ 8 ಗಾನವಿ ಬಾರಿ ಖುಷಿಯಲ್ಲಿದ್ದಾಳೆ ನಮ್ಮ ಗಾನವಿ. ನೋಡುವ ಯಾವ ಡ್ಯಾನ್ಸ್ ಮಾಡ್ತಾಳೆ. ಗಾನವಿ ಕಮ್ಯಾ, ಯಾವ ಡ್ಯಾನ್ಸ್ ಮಾಡ್ತಾ ಇದೀಯಾ? ಕೃಷ್ಣ ಅಮ್ಮ ರಾಮ ರಾಧಾ ಯಾರು ಕಲಿಸಿದ ಡ್ಯಾನ್ಸ್ ನಿಂಗೆ? ಕೃಷ್ಣ ಮಮ್ಮಿ ಕಲಿಸಿದಾ? ಓಕೆ, ರೆಡಿ ಅಲ್ವಾ? ಓಕೆ, ರೈಟ್. ఆ
ಗೊತ್ತಾಗ್ತಿಲ್ಲ. ಆಕ್ಚುಲಿ ಒಂದು ಹೇಳ್ತೇನೆ ಅಂತ ಹೇಳಿದ್ರೆ, ನಂಗೆ ಸ್ಕೂಲ್ ಡೇಗೆ ಅಲ್ಲ ಸರ್, ತುಂಬಾ ಪೇರೆಂಟ್ಸ್ ಇದ್ದಾರೆ ಡಾನ್ಸಿಗೆ. ನನ್ಗೆ ಟೆನ್ಷನ್ ಮಾಡ್ಬೇಕಂತಿಲ್ಲ ಈ ಸಲ, ಯಾರು ಇಲ್ಲ ಹೇಳಲಿಕ್ಕೆ ಇಲ್ಲ, ಯಾಕೆಂದ್ರೆ ಎಲ್ಲ ಟ್ಯಾಲೆಂಟೆಡ್. ಸೀರಿಯಸ್ಲಿ ನೈಸ್ ಮ್ಯಾಮ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ನಂಬರ್ 9, ಪ್ಲೀಸ್ ಕಮ್ ಟು ದಿ ಸ್ಟೇಜ್. Arohi, she want to talk with me, okay, right? Arohi, come here. Hi. ಕೃಷ್ಣ, ಇವತ್ತು ನಿನ್ ಕೃಷ್ಣ ಆಗಿದ್ಯಾ? ಹೌದಾ, ಇಷ್ಟವಾ ನಿಂಗೆ ಕೃಷ್ಣ ಅಂದ್ರೆ? ರೆಡಿ ಇದೆಯಾ ಡಾನ್ಸಿಗೆ? ರೈಟ್. Nice. Number 10 is the last number. Number 10 is Zeen. Last number ado number 10. Judges, note down. But seriously ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ಪೇರೆಂಟ್ಸ್ ಹತ್ರ ಇಷ್ಟು ಟ್ಯಾಲೆಂಟ್ ಉಂಟಂತ ನನಗೆ ಇವತ್ತೇ ಗೊತ್ತಾದ. ಯಾಕೆಂದ್ರೆ ನಾನು ನೋಡಿದ ಪ್ರಕಾರ ಅಂದ್ರೆ ಎಲ್ಲ ಟ್ಯಾಲೆಂಟ್ ಇದೆ, ಯಾರು ಎಲ್ಲ ದೊಡ್ಡ ಡ್ಯಾನ್ಸರೇ. ಓಕೆ, ಒಂದು 5 minutes ಕಾಂಪಿಟೇಷನ್ ಇಟ್ಟೆ ಅಲ್ವಾ, ನಿಮ್ಗೆ ಏನ್ ಅನಿಸ್ತು ಇದ್ರ ಬಗ್ಗೆ? ಬಹಳ ಖುಷಿಯಾಗಿದೆ. ಈ ತರ ಎಲ್ಲ ಮಾಡಿ ಬಹುಶಃ ಒಂದು ಸುಮಾರು ವರ್ಷಗಳೇ ಕಳೆದಿತ್ತು. ನಾನು ಸ್ಕೂಲ್ ಡೇಲಿ ಕಾಲೇಜ್ ಡೇಲಿ ಇದ್ದಾಗ ಮಾಡಿದ್ದಿದೆಲ್ಲ ಇದೆಲ್ಲ ನನ್ನ ತಂದೆಯವರ ಕಡೆಯಿಂದ ಬಂದಂತಹ ಗಿಫ್ಟ್ ನನಗೆ. ಇದು ಡ್ಯಾನ್ಸ್ ಎಲ್ಲ ನನ್ನಲ್ಲಿ ಏನೇನು ಟ್ಯಾಲೆಂಟ್ಸ್ ಇದೆಯೋ ಅದೆಲ್ಲ ನನ್ನ ತಂದೆಯವರಿಂದ ಬಂದಿರುವಂಥದ್ದು. ಬಿಕಾಸ್ ನನ್ನ ತಂದೆ ಕೂಡ ಒಂದು ಒಳ್ಳೆ ಟ್ಯಾಲೆಂಟೆಡ್ ಮನುಷ್ಯ. ಮೇಡಮ್, ಥ್ಯಾಂಕ್ ಯು. ಇದೊಂದು ಆಪರ್ಚುನಿಟಿ ನಮಗಾಗಿ ಕೊಟ್ಟಿದ್ದಕ್ಕೆ. ಬಹುಶಃ ಬೇರೆ ಸ್ಕೂಲಲ್ಲೆಲ್ಲ ಈ ಥರ ಎಲ್ಲ ಚಾನ್ಸಸ್ ಕೊಡೋದು ತುಂಬಾನೇ ಕಡಿಮೆ ನಾನು ನೋಡಿರೋ ಪ್ರಕಾರ. ಯಾಕಂದ್ರೆ ನಾವು ಚಿಕ್ಕ ಮಕ್ಳಿದ್ದಾಗ ಡ್ಯಾನ್ಸ್ ಎಲ್ಲ ಮಾಡಿದಾಗ ಯಾರು ಇರ್ಲಿಲ್ಲ ನಮ್ಮ ಜೊತೆ, ಯಾವ ಪೇರೆಂಟ್ಸು ಬರ್ಲಿಲ್ಲ. ಬಟ್ ಇವಾಗ ನಾನು ನನ್ನ ಮಗಳ ಜೊತೆಗೆ ಬಂದು ಮಾಡಿದ್ದೀನಿ. ತುಂಬಾ ಖುಷಿ ಇದೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ತೆ. ನಾನು ರಿಹಾನ್ಯನ ತಾಯಿ. ಆಕ್ಚುಲಿ ನಾನು ಸ್ಟೇಜಿಗೆ ಹೋಗ್ತೇನೆ, ಇದೇನು ಫಸ್ಟ್ ಅಲ್ಲ, ಯಾಕಂದ್ರೆ ನಾನು ಯಕ್ಷಗಾನ ಮಾಡ್ತೇನೆ, ಎಲ್ಲ ಕಡೆ ಹೋಗ್ತೇನೆ. ಬಟ್ ನನಗೆ ಫಸ್ಟ್ ಆಪರ್ಚುನಿಟಿನೇ ನನ್ನ ಮಗಳ ಜೊತೆ ನನಗೆ ಸ್ಟೇಜ್ ಸಿಕ್ಕಿದೆ. ಇದ್ ಮುಂದೆ ಸಿಗ್ತದ ಅನ್ನೋದು ನನ್ಗೆ ಧೈರ್ಯ ಇಲ್ಲ. ಯಾಕಂದ್ರೆ ಯಾವ ಸ್ಕೂಲಲ್ಲೂ ಮಾಮ್ ಅಂಡ್ ಕಿಡ್ ಡಾನ್ಸ್ ಅನ್ನೋದು ತುಂಬಾ ರೇರ್, ಎಲ್ಲೂ ಇರುವುದಿಲ್ಲ. ಒಂದು 100 ಅಲ್ಲಿ ಒಂದು 10% ಎಲ್ಲಾರು ಇರ್ಬೋದೇನೋ. ಬಟ್ ನಂಗೆ ಇಲ್ಲೊಂದು ಆಪರ್ಚುನಿಟಿ ಸಿಕ್ಕಿದೆ, ಅದನ್ನ ನಾನು ತುಂಬಾ ಯೂಸ್ ಮಾಡಿದ್ದೇನೆ. ನನ್ನ ಮಗಳು ತುಂಬಾ ಭಯ ಇತ್ತು ನಂಗೆ, ಅವಳು ಮಾಡ್ತಾಳಾ ಇಲ್ವಾ ಅಂತ. ಬಟ್ ಮಾಡಿದ್ಲು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಹೇಳ್ತೇನೆ ಫಸ್ಟ್ ಸ್ಟೆಪ್ಗೆ. ಥ್ಯಾಂಕ್ ಯು ಮ್ಯಾಮ್. ನಾನೊಂದು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇರುವಾಗ ಡ್ಯಾನ್ಸ್ ಮಾಡಿದ್ದು, ಅದೇ ಲಾಸ್ಟ್. ಅದಾದ ನಂತರ ಇಷ್ಟು ವರ್ಷ ಯಾವುದು ಡ್ಯಾನ್ಸ್ ಮಾಡೇ ಇಲ್ಲ. ಇದಂದ್ರೆ ನನ್ನ ಮಗಳಿಂದ ನನಗೆ ಸಿಕ್ಕಿರೋ ಅಪರ್ಚುನಿಟಿ. ಮತ್ತೆ ತುಂಬಾ ಖುಷಿ ಆಯ್ತು. ಇದೆಲ್ಲ ನಮ್ಗೆ ಕೆಲ್ಸಕ್ಕೆ ಹೋದ್ಮೇಲೆ ಇದೆಲ್ಲ ನಮ್ಗೆ ಆಗುದಿಲ್ಲ ಮಾಡ್ಲಿಕ್ಕೆ, ಆದ್ರೆ ಮಗಳಿಂದ ಇದೆಲ್ಲ ಆಗ್ತಾ ಉಂಟು. ಥ್ಯಾಂಕ್ ಯು ಮ್ಯಾಮ್. ನೋಡುವಾಗ ನಂಗೆ ಖುಷಿ ಆಯ್ತು.
ಗುಡ್ ಮಾರ್ನಿಂಗ್. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೆ ಆಪರ್ಚುನಿಟಿ ಪೇರೆಂಟ್ಸ್ಗೆ, ತುಂಬಾ ಖುಷಿ ಆಯ್ತು. ನಾನು ಮನಸ್ವಿನಮ್ಮ. ನನಗೆ ಇಷ್ಟರವರೆಗೆ ಮಗಳ ಜೊತೆ ಒಂದು ಕಾಂಪಿಟೇಷನ್ ಮಾಡುವಂಥದ್ದು ಫಸ್ಟ್ ಟೈಮ್ ಇದು ನನಗೆ. ನನ್ನ ಸ್ಟೇಜ್ ಹೋಗುವಂಥದ್ದು ನನಗೆ ಇಷ್ಟರವರೆಗೆ ಸಿಗ್ಲಿಲ್ಲ. ಈಗ ಮಗಳ ಜೊತೆ ಒಂದು ಹೋಗಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಮತ್ತೆ ಈ ಸ್ಕೂಲಿನ ಬಗ್ಗೆ ಹೇಳುದಾದ್ರೆ ಒಳ್ಳೆ ಸ್ಕೂಲು. ನನ್ನದೊಂದು ಬಿಸ್ನೆಸ್ ಪಾರ್ಲರ್. ಆದ್ರೆ ನಾನು ಪಾರ್ಲರಿಗೆ ಬರುವ ಎಲ್ಲ ಪೇರೆಂಟ್ಸ್ಗಳಿಗೆ, ಸಣ್ಣ ಸಣ್ಣ ಮಕ್ಕಳಿರುವವರಿಗೆಲ್ಲ ಹೇಳ್ತೇನೆ ಈ ಸ್ಕೂಲಿನ ಬಗ್ಗೆ ಇದೆಲ್ಲ ಪ್ರೋಗ್ರಾಮ್ ಆಗ್ತಿದೆ, ಮತ್ತೆ ಹೇಗೆ ನೋಡ್ಕೊಳ್ತಾರೆ ಎಲ್ಲ ಹೇಳಿದ ಮೇಲೆ ಕೆಲವು ಪೇರೆಂಟ್ಸ್ಗಳು ಇಲ್ಲಿಗೆ ಬಂದಿದ್ದಾರೆ. ಆದ್ರೆ ಒಳ್ಳೆ ಕೇರ್ ಮಾಡ್ತಾರೆ ಎಲ್ಲ ಸ್ಟೂಡೆಂಟ್ಸ್ಗಳನ್ನ. ಒಂದು ಎಲ್ಲ ಮ್ಯಾಮ್ಗಳಾಗ್ಲಿ ಎಲ್ಲ ಅವರ ಅಕ್ಕಂದಿರಗಾಗಲಿ ಎಲ್ಲ ಎಷ್ಟು ಒಳ್ಳೆ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಕೂಡ ನೋಡ್ಕೊಳಿಕ್ ಆಗುದಿಲ್ಲ. ನಮಗೆ ಒಬ್ಬೊಬ್ಬರನ್ನೇ ನೋಡ್ಕೊಳಿಕ್ ಆಗುದಿಲ್ಲ. ಇವರು 40-50 ಮಕ್ಕಳನ್ನ ನೋಡ್ಕೊಳ್ಳೋದು ನಮ್ಗೇನೆ ಒಂದು ಖುಷಿ ಅನ್ನಿಸ್ತದೆ. ಅಷ್ಟು ಕೇರ್ ಆಗಿ ನೋಡ್ಕೊಳ್ತಾರೆ. ಮತ್ತೆ ಮನೆಯಲ್ಲಿ ಮಕ್ಕಳು ಯಾರು ತಿನ್ನೋದಿಲ್ಲ ನೋಡಿ, ಅವ್ರು ಇಲ್ಲಿ ತಿನ್ನಿಸ್ತಾರೆ. ನಮ್ಮನ್ನು ಮನೆಯಲ್ಲಿ ತಿನ್ನೋದು ಅವ್ರು ಇಲ್ಲಿ ತಿನ್ನಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಕ್ಚುಲಿ ಮನಸ್ವಿನ ಅಮ್ಮನ ಬಗ್ಗೆ ಹೇಳುದಂತ ಹೇಳಿದ್ರೆ ನಮ್ಮದು ಏನು ಆಕ್ಟಿವಿಟಿ ಆಗುತ್ತೆ ಅದನ್ನ ಅವರು ಡೈಲಿ ಸ್ಟೇಟಸ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಬಿಕಾಸ್ ಅಂದ್ರೆ ಅದಕ್ಕೆ ಅಷ್ಟು ನೀವು ಮಾಡ್ಬೇಕಂತ ಹೇಳುದಲ್ಲ, ಬಟ್ ಅವರು ಅದಕ್ಕೆ ಅಷ್ಟು ಒಂದು ರೆಸ್ಪೆಕ್ಟ್ ಕೊಟ್ಟು ಅದನ್ನು ಡೈಲಿ ಅಪ್ಲೋಡ್ ಮಾಡೋದು ನಾನು ನೋಡಿದ್ದೇನೆ. ಈವನ್ ಕೆಲವು ಈಗ ಲಾಸ್ಟ್ ನಂಗೆ ಅಡ್ಮಿಷನ್ಸ್ ಎಲ್ಲ ಬರ್ತಾ ಇದೆ, ಬಟ್ ಪ್ರತಿಯೊಬ್ಬರ ಬಾಯಲ್ಲಿ ನನಗೆ ರಮ್ಯಾ ಮೇಡಮ್ ಕಳಿಸಿದ್ರು ಪಾರ್ಲರ್ ಇಂದ ಅಂತ ಹೇಳಿದ್ರು. ದಟ್ ಈಸ್ ಅ ಬಿಗ್ ಸಪೋರ್ಟ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಒಂದು ಒಳ್ಳೆ ಅಪಾರ್ಚುನಿಟಿ ಇದು ಇವತ್ತು ಮಕ್ಕಳ ಜೊತೆ ಡ್ಯಾನ್ಸ್ ಮಾಡ್ಲಿಕ್ಕೆ. ಇದು ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಿನ್ನಿಂಗ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವತ್ತು ಒಂದು ಪಾರ್ಟಿಸಿಪೇಟ್ ಮಾಡುವಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದು. ಅನ್ಫಾರ್ಚುನೇಟ್ಲಿ ಅವನು ಡ್ಯಾನ್ಸ್ ಮಾಡಲಿಲ್ಲ. ಸ್ಟಿಲ್ ಒಂದು ಒಳ್ಳೆ ಅವಕಾಶ ಎಲ್ಲ ಪೇರೆಂಟ್ಸ್ಗೂ. ಇಲ್ಲಿ ಬಂದಾಗ ಗೊತ್ತಾಯ್ತು ಎಲ್ಲ ಪೇರೆಂಟ್ಸ್ ಒಬ್ಬರಿಂದ ಒಬ್ರು ವೆಲ್ ಟ್ಯಾಲೆಂಟೆಡ್ ಅಂತ. ಇದೇ ರೀತಿ ಇನ್ನಷ್ಟು ಪ್ರೋಗ್ರಾಮ್ಸ್ ಆಗ್ತಾ ಇರಲಿ, ಪೇರೆಂಟ್ಸ್ಗೊಂದು ಅಪಾರ್ಚುನಿಟಿ ಇರುತ್ತೆ. ಮಕ್ಕಳ ಜೊತೆ ಮಿಂಗಲ್ ಆಗ್ಲಿಕ್ಕೆ ಇವನ್ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ತಾ ಥ್ಯಾಂಕ್ ಯು ಸುಚಿತ್ರಾ ಮ್ಯಾಮ್. ವಂಶಿಕಾ ಮ್ಯಾಮ್, ಲಾಸ್ಟ್ ನೀವು ಒಬ್ಬರೇ ಉಳಿದ್ರು. ಆಕ್ಚುಲಿ ನನ್ನ ಹೆಸರು ಸ್ವಾತಿ. ನಾನು ಇಲ್ಲೇ ದೇರ್ಲಕಟ್ಟೆಯಲ್ಲಿ ವರ್ಕ್ ಮಾಡೋದು. ನಾನು ಮೊದಲಿಗೆ ನನ್ನ ಸಿಸ್ಟರ್ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಈ ಒಂದು ಆಪರ್ಚುನಿಟಿ ಕೊಟ್ಟದ್ದಕ್ಕೆ. ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ ಒಂದು 15 ಇಯರ್ಸ್ ನಂತರ ನಾನು ಇವತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ನನ್ನ ಮಗಳ ಜೊತೆ ಮಾಡಿದ್ದು. ಇದು ನನಗೆ ತುಂಬಾನೇ ಖುಷಿ ಇದೆ. ಎಲ್ಲರಿಗೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾರ ಮಕ್ಕಳು ಮನೆಯಲ್ಲಿ ಊಟ ಮಾಡೋದಿಲ್ಲ, ತಿನ್ನೋದಿಲ್ಲ ಅಂತ ಮಕ್ಕಳನ್ನು ಇಲ್ಲಿಗೆ ಸೇರಿಸಿ. ಯಾಕಂದ್ರೆ ನಾನು 2 ವರ್ಷ ಇರುವಾಗ ನನ್ನ ಮಗಳನ್ನು ಇಲ್ಲಿಗೆ ಸೇರಿಸ್ತೇನೆ. ಈಗ ನನಗೆ ಒಂದು ಆ ವಿಷಯದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತೆ ನನ್ನ ಮಗಳು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾಳೆ 1 ವರ್ಷದಲ್ಲಿ. ಅದು ನನಗೆ ತುಂಬಾನೇ ಖುಷಿ ಕೊಡ್ತದೆ. ಥ್ಯಾಂಕ್ ಯು ಫಸ್ಟ್ ಸ್ಟೆಪ್ ಟೀಮ್. ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ನಿಮ್ಗೆ. ನಾವು ನಮ್ಮ ಈಜಿನ ಅಮ್ಮ, ಈಜಿನ್ ಅಂತ ಹೇಳಿದ್ರೆ ನಮ್ಮದೊಂದು ಎಂತ ಹೇಳುದು, ಅದು ನಮ್ದು ಕ್ಯೂಟಿ ಪೈ. ಅದು ಎಲ್ಲಿದ್ರೆ 1 ನಿಮಿಷದಲ್ಲಿ ಅಲ್ಲಿ ಇರ್ತದೆ, ಎಲ್ಲಿ ಇರ್ತದೆ ಮಗು ಅಂತ ಗೊತ್ತಾಗಲ್ಲ. ಸೊ ನಾಟಿ ಬೇಬಿ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಸಣ್ಣ ಮಗುವನ್ನೇ ಕರ್ಕೊಂಡು ಇಲ್ಲಿ ಹಾಕಿದ್ದೇನೆ. ನನ್ನ ಮ್ಯಾಮ್ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆಕ್ಚುಲಿ ನಾನು ಮೇಕಪ್ ಆರ್ಟಿಸ್ಟ್. ಕಲಿಬೇಕಂದ್ರೆ ತುಂಬಾ ನಂಗೆ ಮಗುವನ್ನು ಇಟ್ಕೊಂಡು ಕಲಿಬೇಕಾದ್ರೆ ತುಂಬಾ ಕಷ್ಟ ಇತ್ತು. ಮನೆಯಲ್ಲಿ ಅಮ್ಮ ಕೂಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ನಾನು ಮ್ಯಾಮ್ ಅನ್ನು ಹೋಪ್ ಅಲ್ಲಿ ಇಟ್ಕೊಂಡು ನನ್ನ 2 ವರ್ಷದ ಮಗುವನ್ನು ಕರ್ಕೊಂಡು ಬಂದು ಇಲ್ಲಿ ಹಾಕಿದ್ದೇನೆ. ಇವಾಗ ಮೊನ್ನೆ 3 ಇಯರ್ಸ್ ಆಯ್ತು ಮಗುವಿಗೆ. ಅವರು ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ ನನ್ನ ಮಗುವನ್ನು, ಸ್ವಂತ ಅವರ ಮಗಳಾಗಿ ನೋಡ್ತಾ ಇದ್ದಾರೆ. ಯಾವಾಗ್ಲೂ ನಂದು ಮಗು ಊಟ ಕೇಳಿದ್ರೆ ಒಮ್ಮೊಮ್ಮೆ ನಾವು ಲೇಟ್ ಆಗ್ಬಹುದು ತಂದು ಕೊಡ್ಲಿಕ್ಕೆ, ಪಾಪ ಅವ್ರು ಕೊಟ್ಟು ತುಂಬಾ ಅಂದ್ರೆ ಮನೆಯಲ್ಲಿ ಅವಳು ಬಂದು ಯಾವಾಗ್ಲೂ ನನ್ನನ್ನು ಸಹ ಮ್ಯಾಮ್ 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 ಅಂತ ಕರೀತಾಳೆ. ಅಷ್ಟು ಹಚ್ಕೊಂಡಿದ್ದಾಳೆ. ನಾನು ಯಾರಾದ್ರೂ ಮಕ್ಕಳನ್ನು ಬೇಬಿ ಕೇರಿ ಹಾಕಿ ಹೇಳಿದ್ರೆ ನಾನು ಹೇಳ್ತೇನೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿ ಹಾಕಿ ಅಂತ. ಯಾಕಂದ್ರೆ ನಮ್ಮ ಮ್ಯಾಮ್ ಅವ್ರು ಯಾವಾಗ್ಲೂ, ನಾನು ಮೊದ್ಲಿದ್ದು ಹಾಗೆ ಅವಳನ್ನು, ನಾನು ಸಣ್ಣವಳಿದ್ದು ನಾನು ಅವರನ್ನು ನೋಡ್ತಾ ಇದ್ದೇನೆ. ಇನ್ನೂ ಕೂಡ ನಾನು ವಿಷ್ ಅಂದ್ರೆ ಅವ್ರ ಹೈ ಲೆವೆಲ್ಗೆ ಬೆಳಿಬೇಕು. ಇದು ಈಗ ನರ್ಸರಿ ಮತ್ತೆ ಪ್ಲೇ ಸ್ಕೂಲ್ ಆಗಿ ಉಂಟು. ಇನ್ನು ಸಹ ಇದು ನಮ್ಮ ಸರ್, ನೀವು ಇದನ್ನು ಡಿಗ್ರಿ ತನಕ, ನಿಮ್ಮ ಲೆವೆಲ್ ಅನ್ನು ಡಿಗ್ರಿ ತನಕ ನೀವು ತಗೊಂಡೋಗ್ಬೇಕು ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಇಂಥ ಒಂದು ವೇದಿಕೆ ನನಗೆ ಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್.
ತನ್ಜಾ ಇವರು ಆಕ್ಚುಲಿ ಲಾಸ್ಟ್ ಮಂತ್ಗೆ ಅಡ್ಮಿಟ್ ಮಾಡಿದ್ರು ಮಗುವನ್ನು. ಆಕ್ಚುಲಿ ಅವ್ರು ಪ್ರೆಗ್ನೆಂಟ್ ಆಗಿದ್ರು ಅಂತ ಹೇಳಿ ಸ್ವಲ್ಪ ಲೇಟ್ ಅಡ್ಮಿಷನ್ ಮಾಡಿದ್ರು. ನೋಡು ಅವರ ಒಪಿನಿಯನ್ ಹೇಗಿದೆ ಅಂತ. 1 month ಇದು ಒಪಿನಿಯನ್ ಇವರದು. ಗುಡ್ ಮಾರ್ನಿಂಗ್. ತುಂಬಾ ಚೆನ್ನಾಗಿತ್ತು ಮೇಡಮ್. ನಮ್ಗೆ ಖುಷಿ ಆಯ್ತು. ಇಷ್ಟು ಚೆನ್ನಾಗಿ ಸ್ವಲ್ಪ ಗೊತ್ತಿರಲಿಲ್ಲ. ನಿಮ್ಮಿಂದಾಗಿ ಸ್ವಲ್ಪ ತುಂಬಾ Now I request our director sir, ಏನಾದರೂ ಹೇಳಲಿಕ್ಕಿದ್ರೆ. Okay, judges, can you give some feedback please? ಈ ಪ್ರೋಗ್ರಾಮ್ ಬಗ್ಗೆ ನವೀನ್ ಸರ್ ಪ್ಲೀಸ್ come forward please. ಇರ್ಬೋದು ನಮ್ಮ ಪ್ರತಿ ಅವರು ಒಳ್ಳೆ ಸಪೋರ್ಟರ್ ಇವರು, ಎಲ್ಲದಕ್ಕೂ ಹೇಳ್ಬೋದು. ಇವರು ಆಕ್ಚುಲಿ ನಮಗೆ ಇತ್ತೀಚೆಗೆ ಪರಿಚಯ ಆದ್ರು. ನಮ್ಮ ಇವರು ಕ್ಲಾಸಿಕಲ್ ಡ್ಯಾನ್ಸರ್. ಸೊ ಇವರ ಬಗ್ಗೆ ಕೇಳಿದಂಗೆ ತುಂಬಾ ಸಂತೋಷ ಆಯ್ತು. ಮತ್ತು ರಮ್ಯಾ ಮ್ಯಾಮ್ ಇವರು ನನ್ನ ಕೊಲೀಗ್. ಆಕ್ಚುಲಿ ನಾನು ವಿದ್ಯಾರತ್ನ ಟೀಚ್ ಮಾಡುವಾಗ ನನ್ನ ಜೊತೆ ವರ್ಕ್ ಮಾಡ್ತಾ ಇದ್ರು. ಸ್ಟಿಲ್ ಈಗ ಸಹ ನನ್ನ ಜೊತೆ ಅದೇ ಅಟ್ಯಾಚ್ಮೆಂಟ್, ಅದೇ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಇಲ್ಲಿ ಬಂದು ನನ್ನ ಕಾರ್ಯಕ್ರಮಕ್ಕೆ ಬಂದಕ್ಕೆ ನನಗೆ ತುಂಬಾ ಖುಷಿ. ಓಕೆ, ಈಗ ಅವರ ಫೀಡ್ಬ್ಯಾಕ್ ನೋಡುವ. Good morning, everyone. It's a very pleasure to share our opinion about today's performance. Actually, ಹೇಳ್ಬೇಕಂತ ಹೇಳಿದ್ರೆ 3 ಜಡ್ಜಸ್ ಈಗ ಅಲ್ಲಿ ಕುತ್ಕೊಂಡು ಮಾತಾಡೋದಷ್ಟೇ. ನಮಗೆ ಕಷ್ಟ, ಈಗ ತೀರ್ಪು ಕೊಡ್ಲಿಕ್ಕೆ ಕಷ್ಟ. ಯಾಕಂತ ಹೇಳಿದ್ರೆ ಒಬ್ಬರು ಇನ್ನೊಬ್ಬರಿಗಿಂತ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಲಿಕ್ಕೆ ಬಾರಿ ಖುಷಿ ಆಯ್ತು. ಸೊ ಎಸ್ಪೆಷಲಿ ಹೇಳ್ಬೇಕಾದ್ರೆ ಈ ಏಜ್ ಅಲ್ಲಿ ಮಕ್ಕಳು ಮಾಡದಿರ್ಲಿ, ಆದ್ರೆ ತಾಯಂದ್ರ ಸ್ಯಾಕ್ರಿಫೈಸ್ ಉಂಟಲ್ವಾ, ನಾನು ನನಗಾಗಿ ಮಾಡೋದಲ್ಲ, ನನ್ನ ಮಕ್ಕಳಿಗಾಗಿ ಮಾಡುವಂತ ಒಂದು ಕಾರ್ಯಕ್ರಮ ಅಂತ ಹೇಳುವಂತ ಒಂದು ಆ ಖುಷಿ ಇದೆಯಲ್ಲ, ಇವತ್ತಿನ ಆ ಪರ್ಫಾರ್ಮೆನ್ಸ್ ಅಲ್ಲಿ ಆ ಪೇರೆಂಟ್ಸ್ ಅವರ ಮುಖದಲ್ಲಿ ಕಾಣ್ತಿತ್ತು. ದಿಸ್ ಇಸ್ ಕಾಲ್ಡ್ ರಿಯಲ್ ಮದರ್. ಸೊ ಎಲ್ಲರ ಪರವಾಗಿ ನನ್ನ ಒಂದು ರಿಕ್ವೆಸ್ಟ್, ಎಂತ ಒಂದು ಎಲ್ಲ ಲವ್ಲಿ ಎನರ್ಜೆಟಿಕ್ ಮದರ್ಸ್ಗೆ ಜೋರದ ಚಪ್ಪಾಳೆ. ರಿಯಲಿ ಅಪ್ರಿಷಿಯೇಬಲ್. ಆದ್ರೆ ಯು ನೋ ದಟ್ ಇನ್ ಅ ಕಾಂಪಿಟೇಷನ್ಸ್ ಇಟ್ ಮಸ್ಟ್ ಬಿ ಗೋ. So we cannot declare everyone as winner in the prize list. But in the bottom of our 3 judges' heart, all the parents are winners about today's performance. So, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹಾಗೂ ನೀವು ಮಾಡಿದಂತ ಇವತ್ತು ಪರ್ಫಾರ್ಮೆನ್ಸ್, ಸೊ ಎರಡನ್ನು ಕನ್ಸಿಡರ್ ಮಾಡಿದೆ. ಬಟ್ ವಿ ಆರ್ ನಾಟ್ ಟೇಕನ್ ಮೋರ್ ಸೀರಿಯಸ್ ಅಬೌಟ್ ಯುವರ್ ಕಿಡ್. ಮಗುವನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ವೇದಿಕೆಯಲ್ಲಿ ಎಲ್ಲಿ ಕೂಡ ನೋಡ್ಬೋದು, ಎಲ್ಲಿ ಕೂಡ ಓಡ್ಬೋದು. ಬಟ್ ತುಂಬಾ ಚೆನ್ನಾಗಿ ಮಾಡಿದಿರಿ. ಎಸ್ಪೆಷಲಿ ಐ ಆಮ್ ಅಪ್ರಿಷಿಯೇಟ್ ದೀಸ್ 2 ಪೇರೆಂಟ್ಸ್. ರಿಯಲಿ ಇಟ್ ಇಸ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಯಾಕಂತ ಹೇಳಿದ್ರೆ ನಾನೊಂದು ಶಿಕ್ಷಕನಾಗಿ ನಮ್ಮಲ್ಲಿ ಕೂಡ ಪೇರೆಂಟ್ಸ್ ಇರ್ತಾರೆ. ಮಕ್ಕಳನ್ನು ಕೂಡ ವೇದಿಕೆಯಲ್ಲಿ ಕರೀಲಿಕ್ಕೆ ಸ್ಕೂಲ್ ದಿವಸ ರೆಸ್ಟ್ರಿಕ್ಷನ್ ಇರ್ತದೆ. ಹೊರಗಿನ ಗುರುಗಳು ನಮ್ಮನ್ನು ಬೈತಾರೆ, ಸರ್ ಮಾಸ್ಕ್ ಅಲ್ಲಿ ಗೊತ್ತಾದ್ರೆ ನಮಗೆ ರೆಸ್ಟ್ರಿಕ್ಷನ್ ಮಾಡ್ತಾರೆ. ಬಟ್ ಟುಡೇ ಐ ವಿಲ್ ರಿಯಲಿ ಅಪ್ರಿಷಿಯೇಟ್ ದೀಸ್ ಪೀಪಲ್. ರಿಯಲಿ ಇಟ್ಸ್ ಅ ಗುಡ್. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನು ಈಗ ಕೆಲವೇ ನಿಮಿಷದಲ್ಲಿ ತೀರ್ಪು ಕೂಡ ಕೊಡ್ತೇವೆ. ಏನಾದ್ರೂ ನಿಮಗೆ ಬೇಸರ ಇದ್ರೆ ಅದನ್ನ ಮನಸ್ಸಿನಲ್ಲಿ ಇಡ್ಲಿ. ಯಾಕಂದ್ರೆ this stage is not for this year, it is going on. So this is your first step and the school name is the first step only. ನಿಮ್ಮದು ಕೂಡ first step. So whatever the mistake is there, you can do it better in the next time. So all the best. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಡ್ಜ್ ಮಾಡೋಷ್ಟು ಆಗ್ಲಿಲ್ಲ, ಸಣ್ಣ ಇವನು. ಆದ್ರೆ ಒಂದ್ ಹೇಳ್ತೇನೆ, ಇವತ್ತು ನಾನು ಎಂತ ಇದ್ದೇನೆ ಎಲ್ಲ ನನ್ನ ಪೇರೆಂಟ್ಸ್ ಮತ್ತೆ ನನ್ನ ಗುರುವಿಂದ. ನಾನು ಫಸ್ಟಿಗೆ ಇಲ್ಲಿ ಬರುವಾಗ ನಾನು ಏನು ಕಲ್ಲಂಗಿ ಡ್ಯಾನ್ಸ್ ಅಂತ ಎಂತ ಗೊತ್ತಿಲ್ಲ, ಎಂತ ಸಹ ಗೊತ್ತಿಲ್ಲ. ನಾನು ಏನೇ ಇದ್ರು ಈಗ ಪೇರೆಂಟ್ಸ್ ಇಂದ ಅವರು ಫೋರ್ಸ್ ಮಾಡಿ ಒಂದು ಡ್ಯಾನ್ಸ್ ಹಾಕಿದ ಕಾರಣ, ಎಷ್ಟೋ ಸ್ಟೇಜ್ ಕರ್ಕೊಂಡು ಹೋದ ಕಾರಣ ನಾನು ಇವತ್ತಿಲ್ಲಿದ್ದೇನೆ ಅಷ್ಟೇ. ಸಣ್ಣ ಕಲಾವಿದ ಅಷ್ಟೇ. ಅದೇ ನಾನು ಈಗ ನಿಮ್ಮಲ್ಲಿ ನೋಡುವಾಗ ನನ್ನ ನೆನಪಾಯ್ತು, ಆ ಮಗುವಿಗೆ ಎಂತ ಗೊತ್ತಿಲ್ಲ ಡ್ಯಾನ್ಸ್ ಬಗ್ಗೆ. ಆದ್ರೆ ನೀವು ಆ ಪೇರೆಂಟ್ಸ್ ನವರು ಅಷ್ಟು ಫೋರ್ಸ್ ಮಾಡಿ ಇದು ಸ್ಟೇಜ್ ಕರ್ಕೊಂಡು ಬಂದು ಅವರದ್ದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವರಿಗೆ ಗೊತ್ತಾಗ್ತದೆ ಅದ್ರ ಎಂತ ಬೆನಿಫಿಟ್ಸ್ ಉಂಟಂತ. ಸೊ ಒಂದು ಪೇರೆಂಟ್ಸ್ ಮುಖ್ಯವಾದ ಕಾರಣ. ಇನ್ನೊಂದು ಗುರುಗಳು, ನನ್ನ ಗುರುಗಳು ವಿದುಶ್ರೀ ರೇಷ್ಮಣ್ಣ ಭಟ್ ಅಂತ.
ಅವರು ನಂಗೆ ಅಷ್ಟು ಒಂದು ಡ್ಯಾನ್ಸ್ ಕಲಿಸಿಕೊಟ್ಟ ಕಾರಣ ನಾನು ಇವತ್ತು ಇಲ್ಲಿದ್ದೇನೆ. ಹಾಗೆ ನಿಮ್ಮ ಈ ಸ್ಕೂಲ್ ಇದು ಇವರಿದ್ದಾರೆ ಇಲ್ಲಿ ಟೀಚರ್, ಅವರೊಂದಿಷ್ಟು ಎಫರ್ಟ್ ಹಾಕಿದ ಕಾರಣ ಇವತ್ತು ನಿಮಗೆ ಸ್ಟೇಜ್ ಕೊಟ್ಟ ಕಾರಣ ನೀವು ಇವತ್ತು ಮಾಡಿದ್ರಿ ಇವತ್ತು. ಸೊ ಇದೆಲ್ಲ ನೋಡುವಾಗ ಒಂದು ಆ ಮಕ್ಕಳಿಗೆ ಒಂದು ವೇದಿಕೆ ಸಿಕ್ಕಿದಾಗ ಆಗ್ತದೆ, ಒಂದು ಪಾರ್ಟಿಸಿಪೇಟ್ ಸಿಕ್ಕಿದಾಗ ಆಗ್ತದೆ. ಸೊ ಆ ಪಾರ್ಟಿಸಿಪೆಂಟ್ಸ್ ಈಗ ಸಿಕ್ಕಿದ ಕಾರಣ ಫ್ಯೂಚರ್ ಅವರಿಗೆ ತುಂಬಾ ದೊಡ್ಡ ಇದಾಗ್ಬೋದು. ಸೊ ಅದೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ನಂಗೆ ಒಂದು ಅವಕಾಶ ಕೊಟ್ಟದಕ್ಕೂ ತುಂಬಾ ಧನ್ಯವಾದ ಅಂತ. ಎಲ್ಲರೂ ಚಂದ ಮಾಡಿದ್ರಿ, ಥ್ಯಾಂಕ್ ಯು. ಮಾರ್ನಿಂಗ್. ತುಂಬಾ ಚಂದ, ಎಲ್ರಿಗೂ ಫಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಮಕ್ಕಳಿಗಿಂತ ಹೀಗೆ ಡ್ಯಾನ್ಸ್ ಹೇಳಿ ಕೊಟ್ಟು ನೀವು ಅಷ್ಟು ಚಂದ ಮಾಡಿದೀರಾ. ಮಕ್ಕಳು ಸ್ವಲ್ಪ ಆಚೆ ಈಚೆ ಮಾಡ್ತಿದ್ರು, ಬಟ್ ನೀವು ತುಂಬಾ ಚಂದ ಮಾಡಿದ್ದೀರಾ. ಪೇರೆಂಟ್ಸ್ ಮಕ್ಕಳ ಜೊತೆ ಸೇರೋದಕ್ಕಿಂತ ನಿಮಗೇನೆ ಪ್ರೈಸ್ ಕೊಡ್ಬೋದು, ಮಕ್ಕಳನ್ನ ಹಿಡ್ಕೊಳ್ಳೋದಕ್ಕಿಂತ ಅಷ್ಟು ಚಂದ ಮಾಡಿದ್ದೀರಾ ಎಲ್ರು. ಮತ್ತೆ ಮೇಡಮ್ ಅಂತ ಹೇಳಿದ್ರೆ ಮೊದ್ಲಿಂದನೂ ಪರಿಚಯ ನನಗೆ. ಅವರಿಗೆ ಫಸ್ಟ್ ಡ್ರೀಮ್ ಆಗಿತ್ತು, ಅವರಿಗೆ ನಂದು ಸ್ವಂತವಾಗಿ ಒಂದು ಸ್ಕೂಲ್ ಈ ತರ ಕಿಂಡರ್ ಗಾರ್ಡನ್ ಟೈಪ್ ಅಲ್ಲಿ ಓಪನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಅವರಿಗೆ. ಅದನ್ನು ಅವರು ತಲುಪಿದ್ದಾರೆ, ಮಾಡಿದ್ದಾರೆ. ಕಂಗ್ರಾಚುಲೇಷನ್ ಹೇಳ್ತೇನೆ ಮೇಡಮ್. ಹಾಗೆ ಇನ್ನೂ ತುಂಬಾ ಮಕ್ಕಳು ಅದೇ ರೀತಿಗೆ ಅವರು ತುಂಬಾ ಅವರ ಆಗಿರ್ಬೋದು ತುಂಬಾ ಚೆನ್ನಾಗಿ ಇಬ್ರು ಸೇರಿ ಡ್ಯಾನ್ಸ್ ಮಾಡ್ತಾರೆ. ಅದನ್ನ ನೋಡಿ ನೋಡಿಯೇ ಮಕ್ಕಳು ಕೂಡ ಇಂಪ್ರೂವ್ ಆಗ್ತಾರೆ ಅಂತ ನಾನು ಅನ್ಕೊಳ್ತೇನೆ. ಖಂಡಿತವಾಗಿ ಇಂಥ ಟೀಚರ್ ಅವರಿಗೆ ಇನ್ನೂ ಸಹ ಸಿಗ್ಲಿ, ಜೊತೆಯಲ್ಲಿ ಇದಾಗ್ಲಿ, ಹಾಗೆ ಮಕ್ಕಳು ಕೂಡ ತುಂಬಾ ಸಂಖ್ಯೆ ಹೆಚ್ಚಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. Thank you, judges, for your wonderful words. Now, can you announce, sir? It is a very excited moment now with the permissions of director and principal of this institution. I would like to announce the today's Mummy Dance competitions. Any guesses? With the permissions of director, we have taken decisions because it is a very tough competition. We are getting very doubtful to know the result for the third place. That's why, being a 3 judges, with your permissions, we are going to declare shared third place between 2 people. Is it okay now? So, the third place goes to, any guess? Third place goes to, ಯಾರಾದ್ರೂ ಗೆಸ್ ಇದೆಯಾ? ಯಾವ ಮಗುವಿಗೆ ಯಾರ ಪೇರೆಂಟ್ಸಿಗೆ ಸಿಗ್ಬೋದು ಅಂತ ಹೇಳುವಂಥದ್ದು? Any guess? Third place is shared by 2 participants. Chest number 4, I think Drisha parents. Please come. Drisha parents. And one more third place shared by chest number 10. Chest number 10. Second place goes to, any guesses? Second place goes to chest number 8, Ganavi parents. Chest number 8, Ganavi parents, backed by second place. Now, this is the most excited and the very curiosity place, first place backed by. Any guess? Guess it, ಯಾರಿಗೆ ಹೋಗ್ಬೋದು? None other than the chest number 2, Rihania parents. ವೇದಿಕೆಯಲ್ಲಿ ಈಗ ಎಲ್ಲ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಿಗಳು ಹೆತ್ತವರೊಂದಿಗೆ ತಮ್ಮ ಮಕ್ಕಳೊಂದಿಗಿದ್ದಾರೆ. ಸೊ ಯಾರಿಗೆಲ್ಲ ಇವತ್ತಿನ ಸ್ಪರ್ಧೆಯಲ್ಲಿ ಬಹುಮಾನ ಸಿಗಲಿಲ್ಲ, ನಿಜಕ್ಕೂ ನೀವು ವಿನ್ನರ್ಸ್ ಗಳೇ. ಸ್ಪರ್ಧೆ ಅನ್ನುವಾಗ ನಮಗೆ ಕೂಡ ಒಂದು ರೆಸ್ಟ್ರಿಕ್ಷನ್ಸ್ ಇರ್ತದೆ, ಕೇವಲ 3 ಸ್ಪರ್ಧಿಗಳನ್ನು ಮಾತ್ರ ಆಯ್ಕೆ ಮಾಡುವಂಥದ್ದು. ಸೊ ಹಾಗಾಗಿ ಯಾರು ಕೂಡ ಬೇಸರ ಪಡದೆ ನಿಮಗೆ ಸಿಕ್ಕಿದ್ದ ಅವಕಾಶಕ್ಕೆ ನೀವು ಬಹಳ ಗೌರವವನ್ನು ಕೊಡುತ್ತಾ ಮುಂದಿನ ಬಾಳಿನಲ್ಲಿ ಇನ್ನಷ್ಟು ಮಕ್ಕಳ ಪ್ರತಿಭೆಯಿಂದ ನಿಮ್ಮ ಪ್ರತಿಭೆ ಕೂಡ ಹರಳಲಿ ಎಂಬಂತ ಅತಿಶಯ ಹಾಗೂ ಆಶಯದೊಂದಿಗೆ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. ಸೊ ಕಂಗ್ರಾಚುಲೇಷನ್ಸ್ ವಿನ್ನರ್ಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಈಗ ಪ್ರೈಸ್ ಅನ್ನೆಲ್ಲ ನಾವು ಆನ್ಯುವಲ್ ಡೇಗೆ ಕೊಡ್ತೀವಿ. ಅಂದ್ರೆ ಎಲ್ಲ ಕಾಂಪಿಟೇಷನ್ ಎಲ್ಲ ಪ್ರೈಸಸ್ ಆನ್ಯುವಲ್ ಡೇಗೆ ಬರುತ್ತೆ. ನಮ್ದು ಆನ್ಯುವಲ್ ಡೇ ಏಪ್ರಿಲ್ 5ಗೆ ಡಿಸೈಡ್ ಆಗಿದೆ. ಏಪ್ರಿಲ್ 5 ಇಸ್ ಅವರ್ ಆನ್ಯುವಲ್ ಡೇ.
ಓಕೆ, ಔಟ್ ಆಫ್ ಥ್ಯಾಂಕ್ಸ್. ನಮ್ಮ ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿರುವ 3 ಜಡ್ಜಸ್ಗೆ ಕೂಡ ನಮ್ಮ ಫಸ್ಟ್ ಸ್ಟೆಪ್ ನ ಪರವಾಗಿ ತುಂಬು ಹೃದಯದ ಧನ್ಯವಾದ. ಹಾಗೂ ನನ್ನ ಪ್ರೀತಿಯ ಹೆತ್ತವರು, ಅಂದ್ರೆ ನಾನೊಂದು ಪ್ರೋಗ್ರಾಮ್ ಮಾಡಿದಕ್ಕೆ ಅದಕ್ಕೆ ಸಪೋರ್ಟ್ ಕೊಟ್ಟು ಬಂದು ಮಾಡ್ತೀರಲ್ವಾ, ದಟ್ಸ್ ರಿಯಲಿ ಗ್ರೇಟ್. ಸೊ ಥ್ಯಾಂಕ್ಫುಲ್. ಸೊ ಧನ್ಯವಾದಗಳು, ನಿಮ್ಗೆ ಕೂಡ ಧನ್ಯವಾದಗಳು. ಹಾಗೂ ನಮ್ಮ ಅಬ್ಬಾಕ ಚಾನೆಲ್, ನಮ್ಮ ಕಾರ್ಯಕ್ರಮ ಅಬ್ಬಾಕ ಚಾನೆಲ್ ಮಿಸ್ಟರ್ ಶಶಿಧರ್ ಸರ್ ಹಾಗೂ ಶಿವು ಅವರಿಗೆ ಕೂಡ ನಮ್ಮ ಫಸ್ಟ್ ಹೃದಯದ ಧನ್ಯವಾದಗಳು. Once again, thank you so much. Have a good day.